ನಮ್ಮ ಬಾಸ್ ಎಂತೆಂತ ಬೆಟ್ಟನೇ ಎತ್ತವನೇ. ನಾನು ಇನ್ನೊಂದು ಯಾವ್ದೋ 180 kg ಎತ್ತಲ್ವಾ, ಇಲ್ಲೊಂದು ಡೈನೋಸರ್ ಇರುತ್ತೆ ಅನ್ನೋ ಒಂದು ಮ್ಯಾಟ್ರೇ ಗೊತ್ತಿರಲಿಲ್ಲ ನನಗೆ. ಯಾಕೆ ಸ್ಪೆಕ್ಟ್ರ್ ಪ್ರೋ ಮ್ಯಾಕ್ಸ್ ಆಡಬಾರ್ದು. ದೇವ್ರ ಕೈ ಮುಗಿರೋ ಅಂದ್ರೆ ಬಾಯಿ ಹೇಳ್ತಾ ಇದ್ದೀರಲ್ರು, ಹಂಗೆ ವಾಪಸ್ ಕಳಿಸ್ಬಿಡ್ತಾರೆ ನನ್ನ ಮಕ್ಕಳ. ಒಂದು ಸ್ವಲ್ಪ ನಂತರ ಡಿಗ್ನಿಟಿ ಆಗಿರಿ. ಯಾರಿಗೂ ನನಗೆ ಸರ್ ಇಷ್ಟ, ಅದಕ್ಕೆ ಸರ್ ಜೊತೆ ಬರ್ತೀನಿ. ಕ್ಯಾಮ್ರಾ ಆನ್ ಮಾಡಿದಾಗ ಅಷ್ಟೇ ಸರ್. ಇಲ್ಲ ಇಲ್ಲ ಇಲ್ಲ, ನೀವು ಟೆನ್ಷನ್ ಇದ್ರಿ, ನಾನು ಬೈದ್ಬಿಟ್ಟೆ ಸಾರಿ. ಫುಲ್ಲು ಎಕ್ಸ್ಲೇಟರ್ ವೈರ್ ಕಟ್ಟಾಗಿ ಸೊ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತು. ನಾನು ಅಂದರೆ ಯಾರೋ ಅಲ್ಲ, ಕನಿಷ್ಠ ಹಣೆ ಬರಹ ಕೂಡ ಇಲ್ಲದ ಒಬ್ಬ ಭಿಕ್ಷುಕ. ಹಾಯ್ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮಕ್ಕಳನ್ನ ಕರ್ಕೊಂಡು ಇವತ್ತು ಡೇ ಟ್ರಿಪ್ ಪ್ಲ್ಯಾನ್ ಇದೆ. ಕ್ಯಾಂಪ್ ಎಲ್ಲ ಮುಗೀತು, ಇವತ್ತು ಲಾಸ್ಟ್ ಡೇ ಇದೆ ಆ್ಯಕ್ಚುಲಿ. ಸೊ ಅವ್ರನ್ನೆಲ್ಲ ಕರ್ಕೊಂಡು, ಅದರಲ್ಲಿ ಅವರೆಲ್ಲರೂ ಆಗಲ್ಲ, ಸೊ ಅದರಲ್ಲಿ ಅರ್ಧ ಜನ ಮಾತ್ರ ಕನ್ಫರ್ಮ್ ಆಗಿದ್ದಾರೆ, ಅರ್ಧ ಜನ ಮಾತ್ರ ಕರ್ಕೊಂಡು ಇದ್ದಾರೆ. ಇವಾಗ ಹೋಗಿ ಕಾರ್ ಎತ್ಕೊಂಬರೋಣ. ಬಾಯ್ ಐಫೈ. ಇವಾಗ ನೋಡಿದ್ರಲ್ಲ, ಅವರೇನೇ ನಮ್ಮ ಕಾರ್ ಕೊಟ್ಟಿದ್ದು. ನಮ್ಮ ಹತ್ರ ಕಾರ್ ಇಲ್ಲ, ಸೊ ಅದಕ್ಕೆ ಅವ್ರ ಪಾಪ ಇಲ್ಲ ನಾನು ಕೊಡ್ತೀನಿ ಹೋಗ್ಬಿಟ್ಟು ಬನ್ನಿ ಅಂತ ಡಸ್ಟರ್ನ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಇನ್ನೇನು ಇವಾಗೆಲ್ಲ ಮಕ್ಳುಗಳು ಬರ್ತಾರೆ. ಸೊ ಮಕ್ಕಳನ್ನ ಕರ್ಕೊಂಡು ಡೈರೆಕ್ಟಾಗಿ ಹೋಗ್ಬೇಕು. ಅಲ್ಲಿ ಇಳಿಯೋವರೆಗೂ ಅಳ್ಳಾಡ್ಬಾರ್ದು, ಇದೇ ಥರ ಇರಬೇಕು. ಹ್ಞೂ ಇಟ್ಕೊಳ್ರಿ, ಏರ್ ಬ್ಯಾಗ್ ಥರ ಇಟ್ಕೊಳ್ರಿ. ಲಾಕ್ ಮಾಡಬೇಕು. ಹೊಟ್ಟೆ ಇಟ್ಟೆ ಅಂದ್ಬಿಟ್ಟು ಕಳ್ಳು ಪಚ್ಚಿ ಆಚೆ ತರಿಸ್ಬಿಟ್ಟಿರ, ಸುಮ್ಮನೆ ಲಾಕ್ ಅಷ್ಟೇ. ಗುಡ್. ಇವಾಗ ಮುಗೀತು. ಇಲ್ಲಿಂದ ಮಾಡ್ರಲ್ಲ 8:15 ಬರೋಕ್ಕೆ ಹೇಳಿದ್ದು. ಇವಾಗ ಬಂದವ್ರು, ಇವಾಗ ಟೈಮ್ ಬಂದು 9 ಗಂಟೆ. ಮೇಯ್ನ್ ಇದರಲ್ಲಿ ಟೀಚರ್ 8 ಗಂಟೆಗೆ ಬರ್ತೀನಿ ಅಂದರು. ಒಬ್ಬರು ಟೀಚರು ನೋಡಿ, ಇವರೇ ಆ ಟೀಚರು 8 ಗಂಟೆಗೆ ಬರ್ತೀನಿ ಅಂದರು. ಇವರಿಂದ ಇಷ್ಟು ಲೇಟ್ ಆಗಿರೋದು. 8 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಬೇಕಾದ್ರೆ ನೋಡಿ ಸರ್, 8 ಗಂಟೆಗೆ ಬರ್ತೀನಿ ಅಂದ್ಕೊಂಡು ನಿಮ್ಮ ಟೀಚರು ನೋಡಿ. 8 ಗಂಟೆಗೆ ಯಾರಪ್ಪ ಬಂದಿದ್ದು? ಖುಷಿ ಒಬ್ಬರೇ ಬಂದಿದ್ದು 8 ಗಂಟೆಗೆ. ಏನು ಅನಿಸ್ತಿದೆ ಹೇಳು? ಸೂಪರ್ ಅನಿಸ್ತಿದ್ಯಾ? ಪ್ಲೇಸ್ ಹೆಂಗಿತ್ತು? ಚೆನ್ನಾಗಿತ್ತು. ಏನು ಡೌನ್ ಮಾಡ್ತಾರೆ ನೋಡಿ, ಪ್ಲೇಸೇ ನೋಡಿಲ್ಲ ಇನ್ನು. ಸೂಪರ್ ಆಗಿತ್ತಂತೆ ಪ್ಲೇಸು. ಶಿಷ್ಯ ಹೆಂಗೆ ಅನಿಸ್ತಿದ್ಯಾ? ಎಲ್ಲರಿಗೂ ಟ್ರಿಪ್ ಹೋಗ್ತಾರದು? ಎಸ್ ಸರ. ಎನರ್ಜಿನೇ ಇಲ್ಲ ಮಕ್ಕಳ. 2 3 2 1 ಎನರ್ಜಿ. ನಿಮ್ಗೆ ಏನು ಅನಿಸ್ತಿದೆ? ನನ್ನ ಜೊತೆ ಹೋಗ್ತಾ ಇರೋದು ಏನು ಅನಿಸ್ತಿದೆ? ವಿತ್ ಫನ್ಗೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ, ಈಗಲೇ ಹೇಳಿದ್ದೀನಿ. ಲವ್ ನಕ್ಕಿದ್ರೆ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜು. ಒಂದ್ಸಲಿ ನಕ್ಕಿದ್ರೆ. ಎಸ್ಸಲಿ ನಗ್ತಿರೋ ಯೋಚನೆ ಮಾಡಿ ನಗ್ರಿ. ನಗ್ರೋ ಸುಮ್ಮನೆ ಅಂದೇಲೇ. ಜೈ ಗಣೇಶ. ಎಸ್, ಆ್ಯಕ್ಚುಲಿ ಏನಂದರೆ ಫುಲ್ಲು ರೆಡ್ ಅಲರ್ಟ್ ಇದೆ. ಆಲ್ರೆಡಿ 9 ಗಂಟೆ. ಟ್ರಾಫಿಕಲ್ಲಿ ಸಿಗಾಕತ್ತೀವೋ ಇಲ್ಲ ಗೇಮ್ನ ಮ್ಯಾಡ್ಲೇಬಲ್ ಮಾಡ್ತೀವೋ ಗೊತ್ತಿಲ್ಲ. ಲವ್ ಶಿಷ್ಯಂದ್ರ, ಇನ್ ಕೇಸ್ ಏನಾದರೂ ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ಕಾರಲ್ಲೇ ಗೇಮು ಎಲ್ಲರಿಗೂ. ಅದಕ್ಕೂ ಖುಷಿ ಪಡ್ತಾರೆ. 1 ಅವರ್ ಜರ್ನಿ ತೋರಿಸ್ತಿದೆ ಮ್ಯಾಪಲ್ಲಿ. ಟೂಡು 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 ಟೂಡು. ಗಂಟ್ಲು ಕಟ್ಕೊಂಡಿರೋ ಕೋಯಿಲ್ಲ ಯಾವುದೋ ಮಸ್ತ್ ಮಲೈಕ. ಚಿಕನ್ ತಿನ್ನಮ್ಮ, ಚಿಕನ್ ತಿನ್ನಮ್ಮ. ಕೈ ಮುಗಿರಲ್ಲ, ಕೈ ಮುಗಿರೋ. ದೇವ್ರ ಕೈ ಮುಗಿರೋ ಅಂದ್ರೆ ಬಾಯಿ ಹೇಳ್ತಾ ಇದ್ದೀರಲ್ರು. ಯಾರು? ಫುಲ್ಲು ಎಕ್ಸ್ಲೇಟರ್ ವೈರ್ ಕಟ್ಟಾಗಿ ಸೊ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತು. ನೋಡೋಣ ಇನ್ನೇನು ಮಾಡಬೇಕು ಗೊತ್ತಿಲ್ಲ ನನಗಂತೂ. ಮಕ್ಕಳನ್ನ ಈಗ ಇನ್ನೊಂದು ಕ್ಯಾಬ್ ಬುಕ್ ಮಾಡಿದ್ದೀವಿ, ಬುಕ್ ಮಾಡಿಕೊಂಡು ಕಳಿಸ್ಕೊಡ್ಬೇಕು. ನೋಡಿ ಇದು ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿತ್ತು. ಸೊ ಅಲ್ಲಿಂದ ಟೋ ಮಾಡಿಕೊಂಡು ಹೆಂಗೋ ಇಲ್ಲಿವರೆಗೂ ತಂದು ಹಾಕಿದ್ದೀವಿ. ಮಕ್ಕಳನ್ನೆಲ್ಲ ಸೈಡಿಗೆ ನಿಲ್ಲಿಸಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಒಂದು ಕ್ಯಾಬ್ ಬುಕ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಬಿಡ್ತೀನಿ. ಸೊ ಇದನ್ನು ರೆಡಿ ಮಾಡಿಕೊಂಡು ನಾನು ಎತ್ಕೊಂಡು ಹೋಗ್ತೀನಿ. ನೋಡೋಣ, ಈ ಥರ ಪ್ಲ್ಯಾನ್ ಇದೆ, ವರ್ಕ್ ಆಗುತ್ತೆ ಇಲ್ಲ ನೋಡೋಣ. ಸೊ ಇದಕ್ಕಿಂತ ಮುಂಚೆ ಆರಿಬಲ್ ಆಗೋಯ್ತು. ಫುಲ್ಲು ಟ್ರಾಫಿಕ್, ಒಂದೇ ಕಡೆ ಸ್ಟಾಪ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಆ್ಯಪ್ ಆ್ಯಂಡ್ ಗೋ ವಿತ್ ದ ಫ್ಲೋ. ನೋಡೋಣ ಏನಾಗುತ್ತೆ ಅಂತ. ಚಂದ್ರ, ಇದೇ ಟ್ರಿಪ್ಪು, ಇಷ್ಟೇ ಟ್ರಿಪ್ಪು, ಮುಗೀತು ಟ್ರಿಪ್ಪು.
ಇಷ್ಟೇ ಟ್ರಿಪ್ಪು ಬೇಜಾರಾಯ್ತಾಯ್ತಾ ಏನ್ಮಾ ಎಲ್ಲ ಪಾಪ ಬೇಜಾರಾಗ್ಬಿಟ್ಟವ್ರೆ. ಸೊ ನೀವು ತಲೆ ಕೆಡ್ಸ್ಕೊಬೇಡಿ ಕಣ್ರು, ನೀವು ಗಾಡಿ ರೆಡಿ ಮಾಡಿಸ್ಕೊಂಡು ನಾನು ಅಲ್ಲಿ ಬರ್ತೀನಿ, ನೀವೀಗ ಕ್ಯಾಬಲ್ಲಿ ಆರಾಮಾಗಿ ಹೋಗಿ, ಓಕೆನಾ? ಅಲ್ಲಿ ಎಕ್ಸ್ಲೇಟ್ರ್ ವೈರ್ ಕಟ್ಟಾಗಿದೆ, ನಿನ್ಗೇನಾದ್ರು ಒಂಚೂರು ಯೋಚನೆ ಇದೆಯಾ? ಯಾವಾಗಲೂ ಕಿಸಿತಾನೆ ಇರ್ತೀಯಾ? ನೋಡಿ ಎಲ್ಲ ಹೆಂಗೆ ನಗ್ತಾವ್ರು ನೋಡಿ ಎಲ್ಲ. ಪಾಪ ನಮ್ಮ ಅಕ್ಷರ ಒಬ್ಬಳೇ ಬೇಜಾರಾಗಿರೋದು. ನೀನು ಬೇಜಾರಾಗಿದ್ದೀಯ? ನೋಡಿ ನನ್ನ ಮಕ್ಕಳೆಲ್ಲ ನಗ್ತಾವ್ರೆ. ನನ್ನ ಇವಳು ನೋಡಿ ಸ್ಪೆಕ್ಸ್ ಹಾಕೊಂಡು ಶೋ ಕೊಡ್ತಾವಳೆ, ಸ್ಪೆಕ್ಸ್ ಹಾಕ್ಕೊಂಡು. ಯಾವ ಜನ್ಮದಲ್ಲಿ ಏನು ಶತ್ರು ಆಗಿದೆ? ಯಾವ ಜನ್ಮದಲ್ಲಿ ಶತ್ರು ಆಗಿದೆ? ಅಲ್ಲ ಹಿಂಗಾಗಿದೆ. ಇವರು ಒಬ್ರು ಗಾನ ಏನಾದರೂ ಒಂದು ಸ್ವಲ್ಪ ಬೇಜಾರು ನೋವು ಏನಾರು ಇದೆಯಾ? ಇಲ್ಲೇ ಮಜಾ ಮಾಡ್ತಾ ಇದ್ದೀರಾ ನಿಂತ್ಕೊಂಡು. ಎಲ್ಲೋಗಣ ಕಾರ್ ರೆಡಿ ಮಾಡಿಸ್ಕೊಂಡು ನಾನು ಅಲ್ಲಿ ಬರ್ತೀನಿ, ನೀವು ಅಲ್ಲಿ ಹೋಗಿರಿ, ಅಲ್ಲಿ ಗೇಮ್ ನೀವು ಕಾರನ್ನ ಸರಿ ಮಾಡಿಸೋವರೆಗೂ ಇಲ್ಲೇ ಇರ್ತೀವಿ, ಆಮೇಲೆ ನಿಮ್ಮ ಜೊತೆ ನಡೀತೀವಿ. ಬೇಡ ಬೇಡ, ಅಲ್ಲಿ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ನೀವು ಫಸ್ಟು ಹೋಗ್ಬಿಟ್ಟು ಗೇಮ್ ಮಾಡಿ ಮಜಾ ಮಾಡಿ, ಅರ್ಥ ಆಯ್ತಾ? ನೀವು ಮಜಾ ಮಾಡ್ತಾ ಇದ್ದ ತಕ್ಷಣ ನಾನು ಬಂದ್ಬಿಡ್ತೀನಿ, ಓಕೆ? ನೋಡಿ ಕೆಲವೊಂದ್ಸಲಿ ಮಕ್ಕಳು ಪ್ರೇ ಮಾಡೋದು ವರ್ಕ್ ಆಗುತ್ತೆ ಅನ್ನೋದು, ಅಲ್ಲಿ ನಿಂತ್ಕೊಂಡು ಪಾಪ ಮಕ್ಕಳು ಇಲ್ಲ ನೀವೇ ಬರಲೇಬೇಕು ಅಂತ ಇದ್ರು. ಆಟೋಮೆಟಿಕ್ಕಾಗಿ ಗಾಡಿ ನಿಂತಿದೆ, ಕ್ಲಚ್ ಕಟ್ಟಾಗಿರೋ ಲೆವೆಲ್ ಕಟ್ಟಾಗಿರೋ ಥರ ಫೀಲ್ ಇದ್ದಿದ್ದು, ಇವಾಗ ಕ್ಲಚ್ ತಾನಾಗೇ ಸರಿ ಹೋಗಿದೆ. ಇದೇನು ಮಿರಾಕಲ್ ಅನ್ಬೇಕಾ ಏನು ಅನ್ಬೇಕು? ಕ್ಯಾಬು ಪಾಪ ಬುಕ್ ಮಾಡಿಬಿಟ್ಟಿದ್ದೀವಿ, ಕ್ಯಾಬ್ ಅಣ್ಣನೂ ಬಂದಿದ್ದಾರೆ ಈ ಕಡೆ ಅಲ್ಲಿ ಟೆಕ್. ಆದರೆ ಇನ್ನೂ ಸರ್ವಿಸ್ ಅವ್ರಿಗೆ ಏನು ಹೇಳಿದ್ದೀವಿ ಅವ್ರನ್ನ ಬರೋಕ್ಕೆ ಹೇಳಿದ್ದೀವಿ, ಬರ್ತಾ ಇರಿ ನೀವು. ಅವ್ರು ಏನು ಹೇಳಿದ್ರು, ಇನ್ನೊಂಚೂರು ಮೂವ್ ಮಾಡ್ಕೊಂಡು ಹೋಗಿ ಸರ್, ತಿರ್ಗಾ ಆ ಥರ ಪ್ರಾಬ್ಲಮ್ ಆದರೆ ನಾನು ಬರ್ತೀನಿ ಅಂತ ಅಂದರು. ಡೋಂಟ್ ನೋ ಸೀರಿಯಸ್ಲಿ, ಒಂದು 10 ನಿಮಿಷ 15 ನಿಮಿಷ ಇಲ್ಲಿ ಯಾವ ಲೆವೆಲ್ಗೆ ತಲೆಗೆ ಶೂಟ್ ಹಾಕ್ಬಿಟ್ರು ಅಂದರೆ ಈ ಪೊಲೀಸವರು ಇವರು ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಪಬ್ಲಿಕ್ ಅವರು ಒಂದು ಸ್ವಲ್ಪ ಬಂದು ಹೆಲ್ಪ್ ಮಾಡಿದ್ರು, ಮುಂದೆ ತಳ್ಳಿ ಥ್ರೋ ಮಾಡಿ ಮುಂದೆ ನಿಲ್ಲಿಸೋದು. ಥ್ಯಾಂಕ್ ಯು ಪಬ್ಲಿಕ್. ನಮ್ಮ ಮನೇಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮಮ್ಮ, ಅವನೇನು ಸಂಪಾದನೆ ಮಾಡೋನೋ ಬಿಟ್ಟವನೋ, ಎಲ್ಲರೂ ಕೇಳ್ತಾ ಇರ್ತಾರೆ ಯಾಕೆ ಒಂದು ಕಾರ್ ತಗೊಳ್ಳಿ, ಯಾಕೆ ಅದು ತಗೊಳ್ಳಿ ಇದು ತಗೊಳ್ಳಿ ಅಂತ. ಬಟ್ ನಮ್ಮಮ್ಮ ಹೇಳ್ತಾ ಇರ್ತಾರೆ ಅವನೇನು ಸಂಪಾದನೆ ಮಾಡೋನೋ ಬಿಟ್ಟವನೋ, ಜನರನ್ನ ಸಂಪಾದನೆ ಮಾಡೋನು ಅಂತ. ಸೊ ಅದು ನಿಜ ಅನಿಸುತ್ತೆ. ಕೆಲವೊಂದು ಟೈಮಲ್ಲಿ ಕಷ್ಟ ಅಂತ ಅಂದಾಗ ಬಂದು ಹಿಂಗೆ ನಿಂತ್ಕೊತಾರಲ್ಲ ನಮ್ಮ ಕನ್ನಡಿಗರು. ಇದೇ ಪೊಲೀಸವ್ರೆ ಬಾಯಿ ಬಂದಾಗ ಮಾತಾಡ್ಬಿಟ್ರು. ನನಗೆ ಬೇಜಾರಾಗಿ ನಾನು ಒಂದು ಸ್ವಲ್ಪ ಬಾಯಿ ಬಂದಾಗ ಮಾತಾಡ್ಬಿಟ್ಟೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇರಲಿ ಪಾಪ, ನೀವು ಟೆನ್ಷನ್ ಇದ್ರಿ, ನಾನು ಬೈದ್ಬಿಟ್ಟೆ. ಸಾರಿ ಅಲ್ಲ ಪಾಪ, ನೀವು ಬಿಸಿಲಲ್ಲಿ ಆ ಥರ ಇದು ಮಾಡಿರೋದೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪಾಪ ಬೈದ್ಬಿಟ್ಟೆ, ಅವ್ರಿಗೂ ಕ್ಷಮೆ ಕೇಳಿದ್ದೀನಿ. ಪ್ರೇ ಮಾಡ್ತಾ ಇರಲಿಲ್ಲ, ಅಟೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮಾತಾಡಿ, ವರ್ಕ್ ಆಗ್ತಿದೆ ಅಂತ ಹೇಳಿ. ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ತಿರ್ಗಾ ಫೋನ್ ಮಾಡ್ತೀವಿ ಅಂತ ಹೇಳಿ. ಹಲೋ ಅಣ್ಣ, ವರ್ಕ್ ಆಗ್ತಿದೆ, ಇನ್ನು ಚೂರು ಸ್ವಲ್ಪ ದೂರ ಹೋಗ್ಬಿಟ್ಟು ಕಾಲ್ ಮಾಡ್ಲಾ? 500 ಮೀಟರ್ಸ್ ಮುಂದೆ ಹೋಗಿ. ಯಾಕಂದ್ರೆ ಒಂದು ಬ್ಯಾಕಪ್ ಆಗಿ ಇಟ್ಕೊಂಡಿರೋಣ, ಮುಂದೆ ಮೂವ್ ಆಗಿದ ತಕ್ಷಣ ಏನೇನಾಯ್ತು ಅಂತ. ಎಲ್ಲ ಸ್ನ್ಯಾಕ್ಸ್ ತಿನ್ಕೊಳ್ಳಿ, ಸ್ನ್ಯಾಕ್ಸ್ ತಿಂದಿದ ತಕ್ಷಣ ಅಲ್ಲಿ ಹೋಗಿದ ತಕ್ಷಣ ಗೇಮ್ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ಎಲ್ಲಿ ಬಂದಿದ್ದೀವ ನಾವು? ಸ್ನೋ ಸಿಟಿ ಒಳಗಡೆ ಮ್ಯಾಟ್ಸ್ಲ. ಇಶಾ ಹೆಂಗಿತ್ತು ಜರ್ನಿ? ಚೆನ್ನಾಗಿತ್ತಾ? ಹೆಂಗಿತ್ತು ಜರ್ನಿ? ಸರ್ ಚೆನ್ನಾಗಿತ್ತು. ಹೆಂಗಿತ್ತು ಸರ್? ಅದು ಮಿಡಲಲ್ಲಿ ಗಾಡಿ ನಿಂತೋದಾಗ ಚೆನ್ನಾಗಿರಲಿಲ್ಲ, ಈಗ ಚೆನ್ನಾಗಾಯ್ತು. ಸೂಪರ್, ಪರ್ಫೆಕ್ಟ್ ಆಗಿ ಹೇಳ್ರಿ. ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ಸರ್ ಗಾಡಿ ನಿಂತಾಗ ಚೆನ್ನಾಗಿರಲಿಲ್ಲ, ಇವಾಗ ತುಂಬ ಚೆನ್ನಾಗಿದೆ. ಹೌದು, ಎಲ್ಲರೂ ಆ್ಯಕ್ಚುಲಿ ತುಂಬ ಪ್ರೇ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಗಾಡಿ ತಿರ್ಗಾ ಸ್ಟಾರ್ಟ್ ಆಗಿದೆ ಮಿರಾಕಲ್ ಆಗಿ. ಓಡ್ಬಂಡ್ರೆ ಅಂದರೆ ಇದೆಲ್ಲ ಒಂದು ಟೀಮ್. ಅಂದರೆ ಗ್ರೂಪಲ್ಲಿ ಟೀಮಲ್ಲಿ ಇನ್ನೊಂದು ಟೀಮ್ ಇರುತ್ತೆ ನೋಡಿ. ಡಬ್ಬ ನನ್ನ ಮಕ್ಕಳು ತಿರುಗೋ ಈ ಕಡೆ ನೋಡಿ, ಹೆಂಗೆ ನೋಡ್ತಾನೆ. ಸೊ ಇಲ್ಲೊಬ್ಬ ಇದ್ದಾನೆ. ಹಾಯ್ ಶಿಷ್ಯ, ಹಾಯ್ ಜಿಂಕೆ ಮರಿ. ಬಂದರು ಆಳ್ಗಿಳ್ ಮಾಡ್ಬಿಟ್ಟಿರ, ಹಂಗೆ ವಾಪಸ್ ಕಳಿಸ್ಬಿಡ್ತಾರೆ ನನ್ನ ಮಕ್ಕಳ. ಒಂದು ಸ್ವಲ್ಪ ನಂತರ ಡಿಗ್ನಿಟಿ ಆಗಿರಿ, ಅರ್ಥ ಆಯ್ತಾ? ಫುಲ್ ಅಫಿಷಿಯಲ್ ಆಗಿರ್ಬೇಕು, ಓಕೆನಾ? ಸ್ಪೆಕ್ಟ್ರೋ ಪ್ರೋ ಮ್ಯಾಕ್ಸ್ ಥರ ಆಡಬಾರ್ದು. ನೋಡಿ ಇವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಆ್ಯಕ್ಚುಲಿ ಇವರೆಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ನಮಗೋಸ್ಕರ.
ನಾನು ಇರೋದಕ್ಕೋಸ್ಕರ ಅವರೆಲ್ಲ ತಿರ್ಗಾ ಬಂದಿರೋದು. ನನಗೆ ಸರ್ ಇಷ್ಟ, ಅದಕ್ಕೆ ಸರ್ ಜೊತೆ ಬರ್ತೀನಿ. ಸುಮ್ಮನೆ ಡೌ ಕ್ಯಾಮ್ರಾ ಆಫ್ ಮಾಡಿದಾಗ ಬೇರೆ ಬೈತಾರೆ ಇವರು, ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿದಾಗ ಅಷ್ಟೇ ಸರಿ. ಇಲ್ಲ 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 ಸುಳ್ಳು ಸುಳ್ಳು. ಅದು ಪೆಕ್ರಿ ಪ್ರೋ ಮ್ಯಾಕ್ಸ್. ಸೊ ಇಲ್ಲಿ ಆಲ್ರೆಡಿ ನಾವು ಬುಕ್ ಮಾಡಿದ್ದೀವಿ, ಬಟ್ ಇನ್ನೊಬ್ಬರು ಜಾಸ್ತಿ ಆಗಿರೋದ್ರಿಂದ ನಮ್ಮ ಟೀಚರ್ ಅವರು ಇನ್ನೊಬ್ರನ್ನ ಎಕ್ಸ್ಟ್ರಾ ಬುಕ್ ಮಾಡ್ತಾಯಿದ್ದಾರೆ. ನೋಡ್ಬೋದು ಗೊತ್ತಾ ಚಿನ್ನ, ಇವ್ರು ಮಾಡೋದೆಲ್ಲ ಬರೀ ಇಂಥರ ಕೆಲಸನೇ. ಟೈಮ್ ಕರೆಕ್ಟಾಗಿ 8 ಗಂಟೆಗೆ ಬರೋಕ್ಕೆ ಹೇಳಿದೆ, 8:45 ಬಂದರು. ಇವಾಗ ಇಲ್ಲಿ ಸಾಕ್ಸ್ ಇಲ್ಲ ಅಂದರೆ ಎಂಟ್ರಿ ಇಲ್ಲ, ಸಾಕ್ಸ್ ಎತ್ಕೊಂಬನ್ನಿ ಅಂತ ನೈಟ್ ಎಲ್ಲರಿಗೂ ಮೆಸೇಜ್ ಹಾಕಿದ್ದೀನಿ. ಆದರೆ ಮೇಡಮ್ ಅವರು ಕಾರಲ್ಲೇ ಬಿಟ್ಟು ಬಂದವರು. ಕುತ್ಕೊಡ್ರಲ್ಲ. ಯಾವ ಊರಿಂದ ಬಂದ್ರಿ ಎಲ್ಲರೂ? ರಾಣಿಬೆನ್ನೂರು. ನೀವು ಏನು ಓದ್ತಾ ಇದ್ದೀರಲ್ಲ? ಬನ್ನಿ ಬನ್ನಿ, ಚೆನ್ನಾಗಿ ಗೇಮ್ ಆಡಿ ಎಂಜಾಯ್ ಮಾಡಿ. ಬಾಯ್. ಅವನಲ್ಲಿ ಸೆಲೆಬ್ರಿಟಿ ಎಲ್ಲ ಕಣೋ, ನಾನು ಕಾಮನ್ ಪೀಪಲ್. ಮತ್ತೆ ಯಾಕೆ ಫೋಟೋ ಇಸ್ಕೊಂಡ್ರು? ಸುಮ್ಮನೆ ಅವ್ರಿಗೆ ಇಷ್ಟ ಕಣೋ. ಇವಾಗ ನಾನು ನಿಮ್ಮ ಜೊತೆ ತೆಗೆಸ್ಕೊಳ್ಳಲ್ವ ಫೋಟೋ, ಅದಕ್ಕೆ ಹತ್ರ ಎತ್ಕೊಂಬಂದ್ರಲ್ಲ. ಎಸ್ ಮ್ಯಾಡ್ಲಾ. ಮಕ್ಕಳು ಯಾವ ಥರ ಎಂಜಾಯ್ ಮಾಡ್ತಾರೆ ನೋಡೋಣ ಫಸ್ಟು. ಆ್ಯಕ್ಚುಲಿ ಏನೇನೋ ಇದೆ, ಸೂಪರ್ ನೈಸ್. ಏನೋ ಗೈಡ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ, ನೋಡೋಣ. ಮ್ಯಾಡ್ಲಾ. ಓ ಮೈ ಗಾಡ್, ವಾವ್. ಹೇ ವೆಲ್ಕಮ್. ಹುಡ್ಕೋದ್ರು. ಸೊ ಏನು ಗೊತ್ತಾ, ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಟಿವಿಟಿ ರೂಮ್ ಯಾವುದು ಅಂತ ಹುಡುಕ್ಬೇಕು. ಇಲ್ಲಿ ಯಾವುದೋ ಒಂದು ಡೋರ್ ಇದೆ, ಈ ಡೋರ್ನ ಹುಡ್ಕೋದೇ ಇಲ್ಲಿ ಟಾಸ್ಕ್. ಆ್ಯಕ್ಚುಲಿ ಸಿಕ್ತೇನ್ರಿ ಯಾರಿಗಾದ್ರು ಡೋರು? ಆ್ಯಕ್ಟಿವಿಟಿ ಡೋರ್ ಸಿಕ್ತು ಒಬ್ರಿಗೆ. ನಮ್ಮ ಖುಷಿಗೆ ಆ್ಯಕ್ಟಿವಿಟಿ ಡೋರ್ ಸಿಕ್ಕಿದೆ. ಆ್ಯಕ್ಚುಲಿ ಸೂಪರ್ ಆ್ಯಕ್ಟಿವಿಟಿ ಡೋರ್. ವಾವ್ ಸೂಪರ್. ಓ ಮೈ ಗಾಡ್. ಎತ್ತರ ಯಾರು ಫಸ್ಟ್ ಆಡ್ತಾರೆ ಅಂದರೆ ಮ್ಯಾಡ್ ಲ್ಯಾಬ್. ಇಡೀ ಆ್ಯಕ್ಟಿವಿಟಿಲೇ ನಮ್ಮ ಟೀಮ್ ಅಷ್ಟೇ ಇರೋದು, ಯಾರೂ ಇಲ್ಲ. ಎತ್ತರ ಇನ್ನೂ ಎತ್ತರ ಒದ್ಲಾಡ್ತಾ ಇದ್ದಾರೆ ಇದನ್ನ ಎತ್ತಕ್ಕೆ. ಹೇಳಿರೋ 2 ವಿಕೆಟ್ ಔಟು. ತಡೀರೋ ನಿಮಿಷ ತಡಿ. ಅಂಟ್ರಿಸ್ಬಿಟ್ಟವ್ರು ಅದನ್ನ ಕೆಳಗಡೆ ಅಲ್ಲಿ ಅಂಟ್ರಿಸ್ಬಿಟ್ಟವ್ರು, ಎತ್ತಲೇಬಾರ್ದು ಯಾರೂ ಅಂತ. ಗಣಪತಿ ಮೇಲೆ ಎತ್ಬಿಟ್ಟು ಬಿಟ್ಕಿಟ್ಬಿಟ್ಟಿರೋ. ಬಿಡ್ಬೇಡ್ರಿ. ಸೊ ನಾವು ಇಷ್ಟೊಂದು ಜನ ಬಂದಿರೋದ್ರಿಂದ ಅಮೌಂಟ್ನ ಜಾಸ್ತಿ ಆಗೋಯ್ತು. ನಾನು ಅಷ್ಟು ಅಮೌಂಟ್ ತಂದಿರಲಿಲ್ಲ, ಅದಕ್ಕೆ ನಮ್ಮ ಮಕ್ಕಳನ್ನೆಲ್ಲ ಗಾರೆ ಕೆಲಸಕ್ಕೆ ಕಳಿಸಿದ್ದೀನಿ. ನೋಡಿ, ಕರೆಕ್ಟಾಗಿ ಕೆಲಸ ಮಾಡ್ರೋ, ದುಡ್ಡು ಕೊಡೋಲ್ಲ, ಇಲ್ಲಾಂದರೆ ಪೇಮೆಂಟ್ ಕಟ್ ಮಾಡ್ತೀನಿ. ನಾನು ಮಕ್ಕಳ ಕೆಲಸ ಮಾಡ್ರೋ ಕರೆಕ್ಟಾಗಿ. ಎತ್ತೋ ಮಣ್ಣ. ನೋಡಿ, ಇವ್ರಿಗೆ ಪೇಮೆಂಟು ಸಾಲ್ಟೇಜ್ ಆಗೋಯ್ತು, ಅದಕ್ಕೆ ನಮ್ಮ ಮಕ್ಕಳನ್ನೆಲ್ಲ ಗಾರೆ ಕೆಲಸಕ್ಕೆ ಮಾಡಿಸ್ತಾ ಇದ್ದೀನಿ. ಇಲ್ಲೊಂದು ಡೈನೋಸರ್ ಇರುತ್ತೆ ಅನ್ನೋ ಒಂದು ಮ್ಯಾಟ್ರೇ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ಈ ಡೈನೋಸರ್ನ ಈ ಮರಳಲ್ಲಿ ಹುಡುಕ್ಬೇಕು. ಆ್ಯಕ್ಚುಲಿ ಇಲ್ಲಿ ನೋಡಿ ಹುಡುಕ್ತಾ ಇದ್ದಾರೆ ನೋಡಿ, ನಮ್ಮ ಖುಷಿ. ಈ ಥರ ಡೈನೋಸರ್ಸ್ದು ಪಾರ್ಟ್ಸ್ನ ಬಿಸಾಕಿರ್ತಾರೆ, ಮರಳಲ್ಲಿ ಮುಚ್ಚಿಟ್ಟಿರ್ತಾರೆ. ಸೊ ಆ ಮರಳನ್ನೆಲ್ಲ ಹುಡುಕಿ ಅದನ್ನ ಎತ್ಬಿಟ್ಟು ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಇದೇ ಗೇಮ್. ಕ್ಯಾಪ್ ಹಾಕೊಳ್ಳೋ. ಏನಾಯ್ತವ? ಹಾಂ, ಏನು ಮಾಡ್ದ ಅವ್ನು ಇಸ್ಕೊಂಡ? ಕೈಯಲ್ಲೇ ಬಗಿ ಹುಡುಕು. ನಾನೊಂದು ಸಾಂಗ್ನ ಟ್ಯೂನ್ ಮಾಡ್ತೀನಿ, ಓಕೆನಾ? ಅದು ಯಾವ ಸಾಂಗ್ ಅಂತ ಹೇಳಬೇಕು, ಓಕೆನಾ? ಹೇಳ್ತೀರಾ ಪಕ್ಕ? ಹಾಂ. ಹೇಳ್ರಿ ನೋಡೋಣ. ಅಲ್ಲ, ಇದೊಂದು ಸಾಂಗು ಅದಲ್ಲ, ಬರ್ಬೇಕಾದ್ರೆ ಸಾಂಗ್ ಹಾಕಿರ್ಲಿಲ್ಲ. ಪ್ರೇಮ ಲೋಕದ ಪಾರಿಜಾತವೇ
ಇದು ಆ್ಯಕ್ಚುಲಿ ಗೇಮ್ ಇರೋದು ಹಿಂಗೆ, ಈ ನನ್ನ ಮಕ್ಕಳು ಆಡ್ತಿರೋದು ಹಿಂಗೆ. ಏನು ಟಾರ್ಚರ್ ಕೊಡ್ತಾವ್ರೆ ಅಂದರೆ ಈ ನನ್ನ ಮಕ್ಕಳು ಗೇಮ್ ಹಿಂಗೆ ಆಡೋಂಗೇ ಇಲ್ಲ. ಅದನ್ನು ಆ್ಯಕ್ಚುಲಿ ಈ ಥರ ನೋಡಿ, ಈ ಥರ ಕಟ್ಟಬೇಕು. ಈ ನನ್ನ ಮಕ್ಕಳು ಆಡ್ತಾರೆ ನೋಡಿ, ಈ ನನ್ನ ಮಕ್ಕಳು. ಟೇಕ್ ಡ್ಯಾನ್ಸಿಂಗ್ ಪೋಷನ್ ಆಲ್ ಆಫ್ ಯು. ಈಗ ಮ್ಯೂಸಿಕ್ ಪ್ಲೇ ಮಾಡಿಸ್ತೀನಿ, ಓಕೆನಾ? ಯಾವುದು? ಮೋನಿಕಾ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ? ವಾವ್, ಏನಿದು ಶ್ಯಾಡೋ ಡ್ಯಾನ್ಸಾ? ಆಯ್ತು, ಅದು ಮಾಡೋಣ ಬಾ. ಫಸ್ಟ್ ಇಲ್ಲಿ ಡ್ಯಾನ್ಸ್ ಮಾಡಿಬಿಡೋಣ ಬಾ, ಡ್ಯಾನ್ಸ್ ಮಾಡಿಬಿಡೋಣ. ಅಲ್ಲಿ ನೋಡಿ, ಅಲ್ಲಿ ಇವಾಗ ಶ್ಯಾಡೋ ಥಿಯೇಟರ್ ಅಂತ ಇದೆ. ಆ ಶ್ಯಾಡೋ ಥಿಯೇಟರಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾವೆ ಅವರು. ಟರ್ನ್ ಮಾಡು, ಫುಲ್ಲು ರೊಟೇಟ್ ಮಾಡು. ಚಿಕ್ಕತಿನ್ನಮ್ಮ ಮೋನಿಕಾ, ಲವ್ ಯು ಮೋನಿಕಾ, ಬೆಮ್ಮ ಮೋನಿಕಾ. ಚಿಕನ್ ತಿನ್ನಮ್ಮ, ಚಿಕನ್ ತಿನ್ನಮ್ಮ, ತುಂಬ ಲೆಕ್ಕ. ಇವ್ರಿಗೆ ಈ ಥರ ಟಾರ್ಗೆಟ್ ಕಂಪ್ಲೀಟ್ ಮಾಡೋದು, ಜೋಡಿಸೋದು. ನಮ್ಮ ಮಕ್ಕಳು ದೇವರನೆಗೂ ಈ ಥರ ಎಲ್ಲ ಯಾವುದೂ ಮಾಡೋಲ್ಲ. ಇನ್ನು ಕಿತ್ತಾಕು, ಎತ್ತಿ ಬಿಸಾಕು ಅನ್ನೋದನ್ನು ಸಖತ್ತಾಗಿ ಮಾಡ್ತಾರೆ. ಇಷ್ಟು ಪೇಷನ್ಸ್ ಇರೋ ಆಟನೆಲ್ಲ ದೇವರನೆಗೂ ಇವ್ರು ಮಾಡಲ್ಲ ಅಂತ ನನಗೆ ಗೊತ್ತು. ನೋಡಿ, ಈ ಥರ ಎಲ್ಲ ಪೇಷನ್ಸ್ ಇರೋ ಆಟ ಅಷ್ಟೇ ಗೊತ್ತು. ನಮ್ಮ ಮಕ್ಕಳಿಗೆ ಈ ಪೇಷನ್ಸ್ ಇಲ್ಲ. ಐ ನೋ ವೆರಿ ವೆಲ್. ಮಕ್ಕಕ್ಕೆ ಹೊಡಿತಾವನಲ್ಲಿ. ಲೋ, ಅಲ್ಲಿರೋರು ಉದುರಿಸ್ರಲ್ಲೋ. ಅಯ್ಯೋ, ಆಗಲ್ಲಪ್ಪ. ಈ ನನ್ನ ಮಗ ಇಲ್ಲಿ ಲೇ ಏನೋ ಮಾಡ್ತಿದ್ಯಾ ಲೇ ಸೈಕೋ, ಅಲ್ಲೋಗಿ ಆಟಾಡೋಗು. ಒಬ್ಬನೇ ನಿಂತ್ಕೊಂಡು ನೋಡ್ತಾ ಬಿದ್ದವನು. ಒಂದು ಗೇಮ್ ಚಾಲೆಂಜ್ ಕೊಟ್ಟವ್ರೆ, ಇದನ್ನ ಕಂಪ್ಲೀಟ್ ಮಾಡೋಣ. ಧನ್ಯತಾ ಅವ್ರು ಚಾಲೆಂಜ್ ಕೊಟ್ಟಿರೋದು. ಇದು ಟಚ್ ಆದರೆ ಸೌಂಡ್ ಬರುತ್ತೆ, ಟಚ್ ಆಗದೇ ಇರೋಂಗೆ ನಾನು ಮೇಂಟೈನ್ ಮಾಡಬೇಕು. ನೋಡೋಣ. ಎಸ್, ಕಂಪ್ಲೀಟ್ ಮಾಡಿದ್ದೀನಿ. ಚಾಲೆಂಜ್ ವಿನ್ ಆಗಿದ್ದೀನಿ. ಇದು ಆಡಿದ್ದೀರಾ ನೀವು? ಸೊ ಆಗ ಆಡಿದ್ದೀರಾ? ಬನ್ನಿ ಆಡೋಣ. ಎಸ್, ಸ್ಟಾರ್ಟ್ ಮಾಡೋರೆ. ಇವಾಗ ನಾನು ಸ್ಟಾರ್ಟ್ ಮಾಡೋಣ, ನೋಡೋಣ. ಫಸ್ಟಿಂದನಾ? 3, 2, 1 ಸ್ಟಾರ್ಟ್. ನನ್ನ ಹತ್ರ ಗೆಲ್ಲಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಅಷ್ಟು ಫಾಸ್ಟಾಗಿ, ಅಷ್ಟು ಸೂಪರಾಗಿ ಆಡ್ತಾಯಿದ್ದೀನಿ ನಾನು. ಯಾವ ಏಣಿ ಇದೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಸಮ್ಮರ್ ಹಾಲಿಡೇಸಲ್ಲಿದ್ದಾಗ ಆಡ್ತಿದ್ದೋ. ಸೊ ಚೌಕಾಬಾರ. ನಮ್ಮ ಊರಲ್ಲಿ ನಮ್ಮ ಮನೆ ಪಕ್ಕ ಒಬ್ಬರು ಅಜ್ಜಿ ಇದ್ದರು. ಆ ಅಜ್ಜಿ ಜೊತೆ ಆಡಿದ್ದು. ಸೊ ಈಗ ಇದನ್ನ ಆಡೋಣ. ನೋಡಿ, ಇಲ್ಲಿಂದ ಅಲ್ಲಿ ಹೊಡಿಬೇಕು. ಎಲ್ಲರಿಗೂ 3 ಚಾನ್ಸು. ಬಟ್ ಯಾರ್ಯಾರು ಆಗ್ತಾರೋ ಗೊತ್ತಿಲ್ಲ. ಇವಾಗ ನಾನು ಫಸ್ಟ್ 3 ಚಾನ್ಸ್ ನಾನು ಇವಾಗ, ಓಕೆನಾ? ಮಕ್ಕಳು ಮುಂದೆ ಮಕ್ಕರಾಗ್ತಿದೆ. 2 ಚಾನ್ಸಲ್ಲೂ ಹೊಡಿಲಿಲ್ಲ. ಲಾಸ್ಟ್ ಚಾನ್ಸಲ್ಲಾನ ಹೊಡಿತೀನಿ ಅಂತ ನೋಡೋಣ ಒಂದ್ಸರಿ. ಎಲ್ಲರೂ ಮೀನು ಹಿಡಿದ್ರೆ ಈ ನನ್ನ ಮಕ್ಕಳು ಬಾತ್ಕೋಳಿ ಹಿಡಿತವ್ರೆ. ಬಾತ್ಕೋಳಿ ಅದು ಬೇರೆ, ಎಲ್ಲ ಒಳಗಡೆ ಹೋಗ್ಬಿಟ್ಟೈತೆ. ಈ ನನ್ನ ಮಕ್ಕಳು ಫುಟ್ಬಾಲ್ ಆಡ್ತವ್ರೆ ಕಾಲು ಒಳಗಡೆಯಿಂದ. ಸೂಪರ್. ಹೊಡಿಯೋ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ ಮಕ್ಕಳು ಆಟಾಡಿ. ಅದಕ್ಕೇ ಒಂದು ಕೆಫೆಗೆ ಬಂದಿದ್ದೀವಿ. ಮುಗಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿನ್ನಿಸಿ ಮಕ್ಕಳಿಗೆ. ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟು ಪ್ಲೇಸ್ಗೆ ಹೋಗೋಣ. ಜಸ್ಟ್ ಇವಾಗ ಗೇಮ್ಸ್ ಮುಗಿಸಿ ಎಲ್ಲರೂ ಎಂಜಾಯ್ ಮಾಡಿದ್ರು ಎಲ್ಲರೂ. ಎಲ್ಲ ಗೇಮ್ಸ್ ಆಡಿ ತುಂಬ ಸುಸ್ತಾಗ್ಬಿಟ್ಟವ್ರೆ. ಚೆನ್ನಾಗಿ ತಿಂದವ್ರೆ, ಚೆನ್ನಾಗಿ ಇವಾಗ ಮಲಗೋದೊಂದು ಬಾಕಿ ಐತೆ ಅವ್ರಿಗೆ. ಸೊ ಇವತ್ತು ಇಷ್ಟು ಎಂಜಾಯ್ ಮಾಡಿದ್ರು. ಅದಕ್ಕೆಲ್ಲ ಆಮೇಲೆ ಏನೇನೋ ಆಯಿತು, ನೀವು ನೋಡಿದ್ದೀರಾ. ಕಾರ್ ಪ್ರಾಬ್ಲಮ್ಸ್ ಆಯಿತು, ಇನ್ನೊಂದು ಮತ್ತೊಂದು ಎಲ್ಲ ಆಯಿತು. ಬಟ್ ಎಲ್ಲ ಸೊ ಏನು ಸ್ವಲ್ಪ ಆಟ ಆಡೋದಂತೆ. ಅವ್ರಿಗೆ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ಎಲ್ಲರೂ 10 ಗಂಟೆಗೆ ಹೋಗ್ಬೇಕು, ನಾಳೆ ಬೆಳಗ್ಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸೊ ಹಾಗಲ್ಲ, ಬಿಕಾಸ್ ಇವತ್ತು ನರಸಿಂಹಸ್ವಾಮಿ ಜಯಂತಿ ಇರೋದ್ರಿಂದ ಮನೇಲಿ ಪೂಜೆ ಇದೆ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ ಪೂಜೆಗೆ. ಸೊ ಇಲ್ಲಿ ಮುಗಿಸ್ಕೊಂಡು ಇವ್ರನ್ನ ಆರ್ ನಗರಕ್ಕೆ ಬಿಟ್ಟು ಎಲ್ಲ ಪೇರೆಂಟ್ಸು ಫೋನ್ ಮಾಡ್ತಾಯಿದ್ದಾರೆ. ಓಕೆನಾ, ಎಲ್ಲರೂ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಾರೆ, ಬರ್ತಾಯಿದ್ದೀರಾ, ಎಲ್ಲಿದ್ದೀರಾ ಏನು ಅಂತ. ಸೊ ಎಲ್ಲರಿಗೂ ಅವ್ರವ್ರ ಮನೆಗೆ ತಲುಪಿಸಿ ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು. ಅಲ್ಲಿ ಪೂಜೆ ಇದೆ ಇವತ್ತು.
ನೋಡೋಣ ಅಲ್ಲಿ ವ್ಲಾಗ್ ಮಾಡೋಕ್ಕಾಗುತ್ತಾ ಆಗಲ್ವ ಅಂತ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಇನ್ ಕೇಸ್ ಏನೋ ವ್ಲಾಗ್ ಮಾಡಿದ್ರೆ ನಾಳೆ ನರಸಿಂಹಸ್ವಾಮಿ ಜಯಂತಿ ಪೂಜೆ, ನಮ್ಮ ಮನೆಯಲ್ಲಿ ಇರೋ ದೇವ್ರು ನರಸಿಂಹಸ್ವಾಮಿ ಪೂಜೆ ಹೆಂಗಿತ್ತು ಅಂತೆಲ್ಲ ನಾಳೆ ನಿಮಗೆ ವ್ಲಾಗ್ ಮುಖಾಂತರ ಸಿಗುತ್ತೆ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್ 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 ಬಾಯ್.